ನಮಸ್ತೆ. ರಾಘವೇಂದ್ರ ಯೋಗ ಚಾನಲ್ಗೆ ಮತ್ತೆ ಸ್ವಾಗತ. ಶವಾಸನ ಭಾಗ 1. ಮೊದಲು ಯೋಗ ಮ್ಯಾಟಿನ ಮೇಲೆ ಮಲಗಿ ಕಾಲುಗಳನ್ನು ಸ್ವಲ್ಪ ದೂರ ಅಳವಡಿಸಿ ಪಾದದ ಬೆರಳುಗಳನ್ನು ಪಕ್ಕಕ್ಕೆ ಬಿಡಿ. ಕೈಗಳನ್ನು ದೇಹದಿಂದ ಸ್ವಲ್ಪ ದೂರದಲ್ಲಿ ಇರಿಸಿ ಕಣ್ಣವೆಗಳನ್ನು ಮೃದುವಾಗಿ ಮುಚ್ಚಿ ಕಾಲಿನಿಂದ ನೆತ್ತಿಯವರೆಗಿನ ಎಲ್ಲ ಅಂಗಗಳನ್ನು ಸಡಿಲಗೊಳಿಸಿ ಉಸಿರಾಟದ ಮೇಲೆ ಮನಸ್ಸನ್ನು ತನ್ನಿ ಪ್ರಯೋಜನಗಳನ್ನು ಆಲಿಸಿ. ಶವಾಸನದ ಪ್ರಯೋಜನಗಳು: ದೇಹ ಮತ್ತು ಮನಸ್ಸಿಗೆ ಆಳವಾದ ವಿಶ್ರಾಂತಿ ಆವೃತವಾಗುತ್ತದೆ. ಆತಂಕ ಒಂದಲ್ಲಿ ಆಂಗ್ಸೈಟಿಯನ್ನು ದೂರ ಇರಿಸುವಲ್ಲಿ ಸಹಕರಿಸುತ್ತದೆ. ಒತ್ತಡ ಮತ್ತು ದೈಹಿಕ ಉದ್ವೇಗವನ್ನು ಕಡಿಮೆ ಮಾಡುತ್ತದೆ. ಹೃದಯ ಬಡಿತ ಮತ್ತು ರಕ್ತದ ಒತ್ತಡವನ್ನು ಸಮತೋಲನಕ್ಕೆ ತರುವಲ್ಲಿ ಸಹಕರಿಸುತ್ತದೆ. ಏಕಾಗ್ರತೆ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿ. ಯೋಗಾಭ್ಯಾಸದ ನಂತರದಲ್ಲಿ ಸ್ನಾಯುಗಳಿಗೆ ಮತ್ತು ಮಾಂಸಖಂಡಗಳಿಗೆ ವಿಶ್ರಾಂತಿಯನ್ನು ತರುತ್ತದೆ. ನಿದ್ರೆಯ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತದೆ. ನರ್ವ್ ಸಿಸ್ಟಮ್ ಅಂದಲ್ಲಿ ನರಗಳಿಗೆ ಶಾಂತತೆಯನ್ನು ತರುವಲ್ಲಿ ಸಹಕರಿಸುತ್ತದೆ. ಸಹಜವಾಗಿ ಮಾಡುವ ತಪ್ಪುಗಳು: ದೇಹವನ್ನು ಟೈಟ್ ಮಾಡುವುದು, ಉಸಿರನ್ನು ಹಿಡಿಯುವುದು, ಮನಸ್ಸನ್ನು ವಿಶ್ರಾಂತಿ ಸ್ಥಿತಿಗೆ ತರುವ ಬದಲು ಮನಸ್ಸನ್ನು ಬಲವಂತವಾಗಿ ಕಾರ್ಯಕ್ಕೆ ತೊಡಗಿಸುವುದು, ದೇಹದ ಕೆಳಭಾಗದಲ್ಲಿ ಪಿಲ್ಲೋ ಒಂದಲ್ಲಿ ದಿಂಬನ್ನು ಹಾಕುವುದು. ಈ ತಪ್ಪುಗಳನ್ನು ಮಾಡಬಾರದು. ಶವಾಸನ 1ನೆಯ ಪ್ರಕಾರ ಪ್ರಾರಂಭವಾಗಿದೆ. ನಿಧಾನವಾಗಿ ಮನಸ್ಸನ್ನು ಕಾಲ್ಬೆರಳುಗಳ ಭಾಗಕ್ಕೆ ತನ್ನಿ. 2 ಕಾಲುಗಳನ್ನು ಜೊತೆಯಲ್ಲೇ ಗಮನಿಸಿ. ಅಂಗದ ಹೆಸರನ್ನು ಹೆಸರಿಸುತ್ತೇವೆ. ಆ ಅಂಗವನ್ನು ಗಮನಿಸಿ. ಹರಡಿನ ಭಾಗ ಒಂದಲ್ಲಿ ಆ್ಯಂಕಲ್ಸ್. 2 ಕಾಲುಗಳನ್ನು ಜೊತೆಯಲ್ಲೇ ಗಮನಿಸಿ. ಮೀನಿನ ಖಂಡದ ಮೇಲ್ಭಾಗ. ಯಾವ ಭಾಗವನ್ನು ಗಮನಿಸುತ್ತೇವೆ ಆ ಭಾಗ ಭಾರತೆಯನ್ನು ತೋರ್ಪಡಿಸುತ್ತಿರುತ್ತದೆ. ಆ ಭಾಗದಲ್ಲಿ ರೋಮಾಂಚನದ ಅನುಭವವನ್ನು ಕಾಣುತ್ತೇವೆ. ಕಾರಣ ಆ ಭಾಗಕ್ಕೆ ಉತ್ತಮ ರಕ್ತದ ಚಲನೆ ಆವೃತವಾಗುತ್ತಿರುತ್ತದೆ ಮತ್ತು ಆ ಭಾಗ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತದೆ. ಮಂಡಿಗಳ ಭಾಗ. ಮೇಲ್ತೊಡೆಯ ಭಾಗ. ಯೋಗದ ಮಹೋನ್ನತ ಭಾಗವನ್ನು ಅಭ್ಯಾಸ ಮಾಡುತ್ತಿದ್ದೀರಿ. ಸೊಂಟದ ಭಾಗ. ಹೊಟ್ಟೆಯ ಭಾಗ. ಎದೆಯ ಭಾಗ. ಹಸ್ತ ಮತ್ತು ಬೆರಳುಗಳು. 2 ಕೈಗಳನ್ನು ಜೊತೆಯಲ್ಲೇ ಗಮನಿಸಿ. ಮೊಣಕೈನ ಭಾಗ. ಭುಜದ ಭಾಗ. ಕುತ್ತಿಗೆಯ ಭಾಗ. ಗದ್ದದ ಭಾಗ. ಬಾಯಿಯ ಭಾಗ. ಕೆನ್ನೆಗಳ ಭಾಗ. ಯಾವ ಭಾಗವನ್ನು ಗಮನಿಸುತ್ತೀರಿ ಆ ಭಾಗದಲ್ಲಿ ರೋಮಾಂಚನದ ಅನುಭವವನ್ನು ಕಾಣುತ್ತೀರಿ. ಅಲ್ಲದೆ ಆ ಭಾಗ ಭಾರತೆಯನ್ನು ತೋರ್ಪಡಿಸುತ್ತಿರುತ್ತದೆ. ಗಮನಿಸಿ.
ಕಾರಣ ಆ ಭಾಗಕ್ಕೆ ಉತ್ತಮ ರಕ್ತದ ಚಲನೆ ದೊರೆಯುತ್ತಿರುತ್ತದೆ ಮತ್ತು ಆ ಭಾಗ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತದೆ. ಮೂಗಿನ ಭಾಗ, ಕಣ್ಣುಗಳ ಭಾಗ, ಆ ಭಾಗದ ರೋಮಾಂಚನ ಅನುಭವನ ಸವೀರಿ, ಆ ಭಾಗದ ಭಾರತೆಯನ್ನು ಸವೀರಿ. ಕಿವಿಗಳ ಭಾಗ, ಎರಡು ಕಿವಿಗಳನ್ನು ಜೊತೆಯಲ್ಲೇ ಗಮನಿಸಿ. ಹುಬ್ಬುಗಳ ಭಾಗ, ಹಣೆಯ ಭಾಗ, ಬಾಯಿಯ ಭಾಗ, ನೆತ್ತಿಯ ಭಾಗ, ತಲೆಯ ಹಿಂಭಾಗ, ಕುತ್ತಿಗೆಯ ಹಿಂಭಾಗ, ಭುಜದ ಹಿಂಭಾಗ, ಬೆನ್ನಿನ ಭಾಗ, ಪೃಷ್ಠದ ಭಾಗ, ತೊಡೆಯ ಹಿಂಭಾಗ, ಮಂಡಿಗಳ ಹಿಂಭಾಗ, ಮೀನಿನ ಖಂಡದ ಭಾಗ, ಹಿಮ್ಮಡಿಯ ಭಾಗ, ಪಾದದ ಭಾಗ. ನಿಧಾನವಾಗಿ ಮನಸ್ಸನ್ನು ಹೊರತನ್ನಿ. ಪೂರ್ತಿ ದೇಹವನ್ನು ಗಮನಿಸಿ. ಎಲ್ಲ ಅಂಗಗಳು ಬಹಳಷ್ಟು ವಿಶ್ರಾಂತಿಯನ್ನು ಪಡೆದಿವೆ. ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿದೆ. ನಿಧಾನವಾಗಿ ಮನಸ್ಸನ್ನು ಹೊರತನ್ನಿ. ಕಾಲುಗಳಿಗೆ ಸ್ವಲ್ಪ ಚಲನೆಯನ್ನು ಕೊಡಿ. ಕೈಗಳಿಗೆ ಸ್ವಲ್ಪ ಚಲನೆಯನ್ನು ಕೊಡಿ. ತಲೆಯ ಭಾಗಕ್ಕೆ ಸ್ವಲ್ಪ ಚಲನೆಯನ್ನು ಕೊಡಿ. ಕಣ್ಣವೆಗಳನ್ನು ಮುಚ್ಚಿಯೇ ಇರಬೇಕು. ನಿಧಾನವಾಗಿ ಕಾಲುಗಳನ್ನು ಕೂಡಿಸಿ. ಕೈಗಳು ದೇಹದ ಪಕ್ಕಕ್ಕೆ ಬರಲಿ. ಬಲಗೈಯನ್ನು ತಲೆಯ ಮೇಲ್ಭಾಗದಲ್ಲಿ ಚಾಚಿ ಎಡಗಾಲನ್ನು ಮಡಿಚಿ ಬಲಗಡೆ ಹೊರಳಿ ಎಡಗೈಯನ್ನು ದೇಹದ ಮುಂಭಾಗದ ನೆಲಕ್ಕೆ ಅಳವಡಿಸಿ ಹಾಗೆಯೇ ಕೆಲವು ಸೆಕೆಂಡುಗಳು ಇರಿ. ಹಾಗೆ ನಿಧಾನವಾಗಿ ಮೇಲೆ ಬಂದು ವಜ್ರಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಹಸ್ತಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಳವಡಿಸಿ ಮೃದುವಾಗಿ. ನಂತರ ರೆಪ್ಪೆಗಳನ್ನು ಆಡಿಸುತ್ತಾ ಕಣ್ಣನ್ನು ತೆಗೆಯಿರಿ. ಮೊದಲು ಹಸ್ತವನ್ನು ನೋಡಿ. ಇದೇ ಮನಸ್ಸಿನ ಸ್ಥಿತಿಯನ್ನು ದಿನಪೂರ್ತಿಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ.